ವಿಮಾನ ಪ್ರಯಾಣಿಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಇನ್ನು ಮೇಲೆ ವಿಮಾನದಲ್ಲಿ ಪವರ್ ಬ್ಯಾಂಕ್ ಬಳಸುವಂತಿಲ್ಲ. ವಿಮಾನದಲ್ಲಿ ಪವರ್ ಬ್ಯಾಂಕಿಗೆ ನಿಷೇಧ ಹೇರಿ ಆದೇಶವನ್ನು ಹೊರಡಿಸಲಾಗಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯದಿಂದ ಕಟ್ಟುನಿಟ್ಟಿನ ಆದೇಶ. ಲಿಥಿಯಂ ಬ್ಯಾಟರಿಗಳು ಅತಿಯಾಗಿ ಬಿಸಿಯಾಗಿ ಬೆಂಕಿ ಸಾಧ್ಯತೆಗಳು ಇದೆ. ಆ ಕಾರಣದಿಂದ ಪವರ್ ಬ್ಯಾಂಕ್ ಅನ್ನು ನೀವು ತೆಗೆದುಕೊಂಡು ಹೋಗೋದಕ್ಕಾಗೋದಿಲ್ಲ. ಫ್ಲೈಟ್ನಲ್ಲಿ ಕೂತ್ಕೊಂಡಾಗ ಟೇಕ್ ಆಫ್ ಆಗುವ ಮುನ್ನವೇ ನಿಮ್ಮ ಮೊಬೈಲ್ ಫೋನುಗಳನ್ನು ಫ್ಲೈಟ್ ಮೋಡಿ ಇಟ್ಕೋಬೇಕು. ನೆಟ್ವರ್ಕ್ಗಳಿಂದಾಗಿ ಏನಾದರೂ ಬೇರೆ ತರಹದ ಘಟನೆಗಳಾದೀತು ಅಂತ ಹೇಳಿ ಫ್ಲೈಟ್ ಮೋಡಿಗೆ ಇಡಿಸ್ತಾರೆ. ಅಂದರೆ ಶಾಖ ಎಲ್ಲೆಲ್ಲಿ ಉತ್ಪತ್ತಿ ಆಗುತ್ತೋ ಅವೆಲ್ಲವನ್ನೂ ಕೂಡ ಫ್ಲೈಟ್ ಅವಾಯ್ಡ್ ಮಾಡುತ್ತೆ. ಆಗಾಗ ಬಂದು ಕೇಳ್ತಿರ್ತಾರೆ, ಫ್ಲೈಟ್ ಮೋಡ್ ಮಾಡಿದ್ರ ಅಂತ ಕೇಳ್ತಾರೆ. ಶಾಖಗಳು ಉತ್ಪತ್ತಿಯಾಗಬಹುದಾದ ಪ್ರತ್ಯಕ್ಷ ಮತ್ತು ಪರೋಕ್ಷ ಕಾರಣಗಳನ್ನು ಕೂಡ ಬಂದ್ ಮಾಡಲಾಗುತ್ತೆ. ಇತ್ತೀಚೆಗೆ ಏರ್ ಇಂಡಿಯಾ, ಜಗತ್ತಿನ ಬೇರೆ ಬೇರೆ ಏರ್ಲೈನ್ಸ್ಗಳು ಅವರ ಫ್ಲೈಟ್ಗಳಲ್ಲಾಗಿರ್ತಕ್ಕಂಥ ಆಘಾತ ಮತ್ತು ಅಪಘಾತ, ಅದಕ್ಕೆ ಸಂಬಂಧಪಟ್ಟ ಕಾರಣಗಳು, ವೈಜ್ಞಾನಿಕ ಮತ್ತು ನೈಸರ್ಗಿಕ ಕಾರಣ ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡಲಾಗಿರುತ್ತೆ. ಅದಾದ ನಂತರ ಈ ತರಹದ್ದೊಂದು ಕಾರಣದಿಂದಲೂ ಅಪಘಾತ ಸಂಭವಿಸಬಹುದು ಅಂತ ಹೇಳಿ ಅವರಿಗೆ ಗೊತ್ತಾಗಿರುತ್ತೆ. ಇಲ್ದಿದ್ರೆ ಅವರು ಮಾಡಲ್ಲ ಆ ಥರ ಬ್ಯಾನ್. ಫ್ಲೈಟ್ಗಳಲ್ಲಿ ಪವರ್ ಬ್ಯಾಂಕ್ಗಳನ್ನು ಫ್ಲೈಟ್ನಲ್ಲಿ ಹಾಡು ಕೇಳ್ತಾ ಇರ್ತಾರೆ, ಅದಲ್ಲ ಅದೇ ಕೆಲಸ, ಬೇರೆ ಏನು ಕೆಲಸ ಇರಲ್ಲ. ಹೆಡ್ಫೋನ್ ಚುಚ್ಕೊಳ್ಳೋದು, ಹಾಡು ಕೇಳೋದು. ಆ ಸಂದರ್ಭದಲ್ಲಿ ಮೊಬೈಲ್ ಚಾರ್ಜ್ ಕಮ್ಮಿ ಆದರೆ ಚಾರ್ಜ್ಗೆ ಇಟ್ಕೋಬಹುದು. ಆದರೂ ಕೂಡ ಪವರ್ ಬ್ಯಾಂಕ್ ತಗೊಂಡು ಹೋಗುವವರ ಸಂಖ್ಯೆಯು ಹೆಚ್ಚಿದೆ. ಈ ಪವರ್ ಬ್ಯಾಂಕ್ ಅತ್ಯಂತ ಶೀಘ್ರವಾಗಿ, ತ್ವರಿತವಾಗಿ, ಇನ್ಸ್ಟೆಂಟ್ ಆಗಿ ಬಿಸಿಯಾಗುತ್ತೆ. ಬಿಸಿಯಾದ ಕಾರಣ ಅಲ್ಲೇನಾದರೂ ಅವಘಡ ಸಂಭವಿಸಬಹುದು ಅನ್ನೋ ಚಾನ್ಸಸ್. ಹಾಗಾಗಿ ಅದನ್ನು ಕೂಡ ನಿಷೇಧ ಮಾಡಲಾಗಿದೆ. ಪವರ್ ಬ್ಯಾಂಕಿಂದ ವಿಮಾನಕ್ಕೂ ಅಪಾಯ ಉಂಟಾಗುವ ಸಂಭವ. ಹೀಗಾಗಿ ವಿಮಾನದಲ್ಲಿ ಪವರ್ ಬ್ಯಾಂಕಿಗೆ ಬ್ರೇಕ್ ಹಾಕಿದ DGCA. ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫ್ಲೈಟ್ಗಳಲ್ಲಿ ಅಪಘಾತಗಳಾಗಕೂಡದು. ರಸ್ತೆ ಸಂಚಾರಕ್ಕಿಂತಲೂ ಅತ್ಯಂತ ಸುರಕ್ಷಿತವಾದಂತಹ ಸಂಚಾರ ವಿಮಾನ ಸಂಚಾರವೇ. ನೋಡಿ, ದಿನಕ್ಕೆ ಎಷ್ಟೆಷ್ಟು ಅಪಘಾತಗಳಾಗ್ತವೆ ರೋಡ್ನಲ್ಲಿ. ಆಕಾಶದಲ್ಲಿ ದಿನಕ್ಕೆ ಒಂದೊಂದು ಸೆಕೆಂಡಿಗೆ ಆಗುತ್ತಾ? ಇಲ್ಲ, ಯಾವಾಗೋ ಅಪರೂಪಕ್ಕೆ ಒಂದೊಂದು ಅಪಘಾತಗಳಾಗುತ್ತೆ. ಆ ಅಪಘಾತ ಆದರೆ ಮಾತ್ರ ಅತ್ಯಂತ ಭಯಾನಕವಾಗಿರುತ್ತೆ. ಹಾಗಾಗಿ ಅಪಘಾತಗಳೇ ಆಗಕೂಡದು ಅನ್ನೋ ಕಾರಣಕ್ಕೋಸ್ಕರ ವಿಮಾನದಲ್ಲಿ ಪವರ್ ಬ್ಯಾಂಕನ್ನು ನಿಷೇಧ ಮಾಡಲಾಗಿದೆ. ಇನ್ನು ಮುಂದೆ ನೀವು ತೆಗೆದುಕೊಂಡು ಹೋಗಬೇಕಾದ್ರೆ ನಿಮ್ಮ ಕ್ಯಾಬಿನ್ನ ಫ್ರಂಟ್ ಪಾಕೆಟ್ನಲ್ಲಿ, ಅಂದರೆ ಕ್ಯಾಬಿನ್ ಬ್ಯಾಗ್ ಏನಿರುತ್ತೆ ಅದರಲ್ಲಿ ಈ ಥರದ್ದೆಲ್ಲ ಹಾಕಬೇಡಿ. ಎಲೆಕ್ಟ್ರಾನಿಕ್ ಡಿವೈಸ್ಗಳ ಪೈಕಿ ಪವರ್ ಬ್ಯಾಂಕನ್ನು ಕೂಡ ನೀವು ಹಾಕಿಕೊಳ್ಳುವಂತಿಲ್ಲ. ಈಗಾಗಲೇ ಲಿಥಿಯಂ ಬ್ಯಾಟರಿಗಳು ಅತಿಯಾಗಿ ಬಿಸಿಯಾಗಿ ಬೆಂಕಿ ಸಾಧ್ಯತೆ ಇದೆ. ಹಾಗಾಗಿ ಪವರ್ ಬ್ಯಾಂಕನ್ನು ವಿಮಾನ ಪ್ರಯಾಣದಲ್ಲಿ ನಿಷೇಧ ಮಾಡಲಾಗಿದೆ. ಫ್ಲೈಟ್ಗಳಲ್ಲಿ ಪವರ್ ಬ್ಯಾಂಕ್ಗಳನ್ನು ಫ್ಲೈಟ್ನಲ್ಲಿ ಹಾಡು ಕೇಳ್ತಾ ಇರ್ತಾರೆ, ಅದಲ್ಲ ಅದೇ ಕೆಲಸ, ಬೇರೆ ಏನು ಕೆಲಸ ಇರಲ್ಲ. ಹೆಡ್ಫೋನ್ ಚುಚ್ಕೊಳ್ಳೋದು, ಹಾಡು ಕೇಳೋದು. ಆ ಸಂದರ್ಭದಲ್ಲಿ ಮೊಬೈಲ್ ಚಾರ್ಜ್ ಕಮ್ಮಿ ಆದರೆ ಚಾರ್ಜ್ಗೆ ಇಟ್ಕೋಬಹುದು. ಆದರೂ ಕೂಡ ಪವರ್ ಬ್ಯಾಂಕ್ ತಗೊಂಡು ಹೋಗುವವರ ಸಂಖ್ಯೆಯು ಹೆಚ್ಚಿದೆ. ಈ ಪವರ್ ಬ್ಯಾಂಕ್ ಅತ್ಯಂತ ಶೀಘ್ರವಾಗಿ, ತ್ವರಿತವಾಗಿ, ಇನ್ಸ್ಟೆಂಟ್ ಆಗಿ ಬಿಸಿಯಾಗುತ್ತೆ. ಬಿಸಿಯಾದ ಕಾರಣ ಅಲ್ಲೇನಾದರೂ ಅವಘಡ ಸಂಭವಿಸಬಹುದು ಅನ್ನೋ ಚಾನ್ಸಸ್. ಹಾಗಾಗಿ ಅದನ್ನು ಕೂಡ ನಿಷೇಧ ಮಾಡಲಾಗಿದೆ. ಪವರ್ ಬ್ಯಾಂಕಿಂದ ವಿಮಾನಕ್ಕೂ ಅಪಾಯ ಉಂಟಾಗುವ ಸಂಭವ. ಹೀಗಾಗಿ ವಿಮಾನದಲ್ಲಿ ಪವರ್ ಬ್ಯಾಂಕಿಗೆ ಬ್ರೇಕ್ ಹಾಕಿದ DGCA. ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫ್ಲೈಟ್ಗಳಲ್ಲಿ ಅಪಘಾತಗಳಾಗಕೂಡದು. ರಸ್ತೆ ಸಂಚಾರಕ್ಕಿಂತಲೂ ಅತ್ಯಂತ ಸುರಕ್ಷಿತವಾದಂತಹ ಸಂಚಾರ ವಿಮಾನ ಸಂಚಾರವೇ. ನೋಡಿ, ದಿನಕ್ಕೆ ಎಷ್ಟೆಷ್ಟು ಅಪಘಾತಗಳಾಗ್ತವೆ ರೋಡ್ನಲ್ಲಿ. ಆಕಾಶದಲ್ಲಿ ದಿನಕ್ಕೆ ಒಂದೊಂದು ಸೆಕೆಂಡಿಗೆ ಆಗುತ್ತಾ? ಇಲ್ಲ, ಯಾವಾಗೋ ಅಪರೂಪಕ್ಕೆ ಒಂದೊಂದು ಅಪಘಾತಗಳಾಗುತ್ತೆ. ಆ ಅಪಘಾತ ಆದರೆ ಮಾತ್ರ ಅತ್ಯಂತ ಭಯಾನಕವಾಗಿರುತ್ತೆ. ಹಾಗಾಗಿ ಅಪಘಾತಗಳೇ ಆಗಕೂಡದು ಅನ್ನೋ ಕಾರಣಕ್ಕೋಸ್ಕರ ವಿಮಾನದಲ್ಲಿ ಪವರ್ ಬ್ಯಾಂಕನ್ನು ನಿಷೇಧ ಮಾಡಲಾಗಿದೆ. ಇನ್ನು ಮುಂದೆ ನೀವು ತೆಗೆದುಕೊಂಡು ಹೋಗಬೇಕಾದ್ರೆ ನಿಮ್ಮ ಕ್ಯಾಬಿನ್ನ ಫ್ರಂಟ್ ಪಾಕೆಟ್ನಲ್ಲಿ, ಅಂದರೆ ಕ್ಯಾಬಿನ್ ಬ್ಯಾಗ್ ಏನಿರುತ್ತೆ ಅದರಲ್ಲಿ ಈ ಥರದ್ದೆಲ್ಲ ಹಾಕಬೇಡಿ. ಎಲೆಕ್ಟ್ರಾನಿಕ್ ಡಿವೈಸ್ಗಳ ಪೈಕಿ ಪವರ್ ಬ್ಯಾಂಕನ್ನು ಕೂಡ ನೀವು ಹಾಕಿಕೊಳ್ಳುವಂತಿಲ್ಲ. ಈಗಾಗಲೇ ಲಿಥಿಯಂ ಬ್ಯಾಟರಿಗಳು ಅತಿಯಾಗಿ ಬಿಸಿಯಾಗಿ ಬೆಂಕಿ ಸಾಧ್ಯತೆ ಇದೆ. ಹಾಗಾಗಿ ಪವರ್ ಬ್ಯಾಂಕನ್ನು ವಿಮಾನ ಪ್ರಯಾಣದಲ್ಲಿ ನಿಷೇಧ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.